ಇಷ್ಟು ಬಟ್ಟೆ ಇದೆ ಅದು ಯೂಸ್ ಮಾಡಿರೋದು ನೈಟು 12 ಗಂಟೆಗೆ ಏನಿದೆ 11:45 12 ಗಂಟೆ ಆಗ್ತಿದೆ ನೋಡಿ ಅದೇ ಗಾಡಿ ಓಕೆ ಪೀಸ್ ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ ನಾನು ಸುಮ್ಮನೆದ್ದು ನಮ್ಮನ್ನು ಪಕ್ಕ ಹೋಗಿತಾರೆ ಮನೆಗೆ ಹೋದ್ಮೇಲೆ ಹೆಲೋ ಪೀಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಇವತ್ತಿನ ಹೊಸ ವಿಡಿಯೋಗೆ. ಇವತ್ತು ಸೋಮವಾರ ಆಗಿರೋದ್ರಿಂದ ಶುಕ್ರವಾರ ಶನಿವಾರ ಭಾನುವಾರ 3 ದಿನ ಕೆಲಸ ಮಾಡಿ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ. ಸರಿನಾ, ಊರಲ್ಲಿ ಹೋಗ್ಬೇಕಾದ್ರೆ ಇವಾಗ ನಾನು 1 ವೀಕ್ ಇಲ್ಲೇ ಇದ್ನಲ್ಲ ಹೋದ್ವಾರ ಎಲ್ಲ, ಅಲ್ಲಿ ಇಲ್ಲಿರೋ ಐಟಮ್ಸ್ ಎಲ್ಲ ತೊಗೊಂಡೋಗ್ಬೇಕು. ಮತ್ತು ನಮ್ಮದು ಸ್ಟ್ಯಾಂಡ್ ಇದೆ, ಯಾಕೋ ನಟ್ ಹಾಕ್ಬಿಟ್ಟಿದ್ದೀನಿ, ಏನಕ್ಕೆ ಅಂತ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ತೆಗಿಯೋಕ್ಕೆ ಏನೂ ಇಲ್ಲ, ಅದಕ್ಕೆ ಸ್ಕ್ರೂ ಡ್ರೈವರ್ ಅಲ್ಲ. ಅದಕ್ಕೆ ಇವಾಗ ಇದನ್ನು ಊರಿಗೆ ತೊಗೊಂಡು ಹೋಗಬೇಕು, ಅಲ್ಲಿ ರಿಪೇರ್ ಮಾಡಬೇಕು. ಮತ್ತು ಇನ್ನು ನೆಕ್ಸ್ಟ್ ವೀಕ್ ಬರೋ ವೀಡಿಯೋಸ್, ಇನ್ಸ್ಟಾಗ್ರಾಮ್ ವೀಡಿಯೋಸ್, ವರ್ಕೌಟ್ ವೀಡಿಯೋಸ್ ಎಲ್ಲ ಊರಿಂದನೇ ಮಾಡ್ತೀನಿ. ಅದಕ್ಕೋಸ್ಕರ ಇವಾಗ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಇವಾಗೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಏನೇನು ತೊಗೋಬೇಕು ಅಂತ ಒಂದು ಕಡೆಯಿಂದ ನೀಟಾಗಿ ನೋಡ್ಕೊಂಬರ್ತಾ ಇದ್ದೀನಿ. ಅದಕ್ಕೋಸ್ಕರ ಇವಾಗ ಫಸ್ಟು ಇಲ್ಲಿ ವಾಷಿಂಗ್ ಮಿಷಿನ್ ಇಲ್ವಲ್ಲ, ಅದಕ್ಕೋಸ್ಕರ ಇವಾಗ ಇಲ್ಲಿ ನಾನು ಯೂಸ್ ಮಾಡಿರೋ ಬಟ್ಟೆಗಳೆಲ್ಲ ತೊಗೊಂಡೋಗ್ಬೇಕು ಅಲ್ಲಿಗೆ. ಅದಕ್ಕೋಸ್ಕರ ಇವಾಗ ಎಲ್ಲ ತೊಗೋತಾ ಇದ್ದೀನಿ. ಬನ್ನಿ ಇವಾಗ ಬಟ್ಟೆ ಎಲ್ಲ ತೊಗೊಂಡೋಗಿಬಿಟ್ಟು ನೆಕ್ಸ್ಟ್ ಏನಿದೆ ನೋಡೋಣ. ಇಷ್ಟು ಬಟ್ಟೆ ಇದೆ ಅದು ಯೂಸ್ ಮಾಡಿರೋದು, ಝೊಮ್ಯಾಟೊ ಟೀ ಶರ್ಟು ಮತ್ತು ನಾನು ವೀಡಿಯೋ ಯೂಸ್ ಮಾಡಿರೋ ಟೀ ಶರ್ಟ್ಸು ಎಲ್ಲ ಇದೆ. ಈಗೆಲ್ಲ ಬ್ಯಾಗ್ ಒಳಗೆ ಹಾಕೊಂಡ್ಬಿಡೋಣ. ನನ್ನ ಹತ್ರ ಇರೋದು ಒಂದೇ ಬ್ಯಾಗು, ಅದಕ್ಕೆ ನೋಡಿ ಇಷ್ಟೊಂದೆಲ್ಲ ಐಟಮ್ಸ್ ಇದೆ. ಇದು ಈ ಸ್ಟ್ಯಾಂಡು, ಲೈಟು ಮತ್ತು ಅಲ್ಲಿ ವೀಡಿಯೋ ಮಾಡೋಕ್ಕೆಲ್ಲ ಯೂಸ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಇದೆಲ್ಲ ತೊಗೋಬೇಕು. ಅದಕ್ಕೆ ಫಸ್ಟು ಸ್ಟ್ಯಾಂಡ್ ಇಟ್ಕೊಳ್ಳೋಣ, ಸ್ಟ್ಯಾಂಡ್ ಇಕ್ಕಾದ್ಮೇಲೆ ಬಟ್ಟೆ ತೊಗೊಳ್ಳೋಣ ಕ್ಯಾಪಲ್ಲಿ. ಓಕೆ ಪೀಸ್ ಇವಾಗ ಸ್ಟ್ಯಾಂಡೆಲ್ಲ ಇಕ್ಕಾಯಿತು, ಸ್ಟ್ಯಾಂಡು ಮತ್ತು ನನ್ನ ಲೈಟಿಂಗ್ಸ್ ಎಲ್ಲ ಇಕ್ಕಾಯಿತು. ಮತ್ತು ಈ ಸ್ಟ್ಯಾಂಡು ನಾನು ಇಲ್ಲಿ ಯೂಸ್ ಮಾಡ್ತಿದ್ದೆ ವೀಡಿಯೋ ಮಾಡೋಕ್ಕೆ, ಯಾಕಂದರೆ ಆ ಸ್ಟ್ಯಾಂಡಲ್ಲಿ ನೆಟ್ ಹಾಕ್ಬಿಟ್ಟಿದ್ದೀನಿ ಅಂತ. ಅದಕ್ಕೋಸ್ಕರ ಅದು ಹೆಂಗೂ ತೊಗೊಂಡೋಗ್ತಿದ್ದೀನಿ, ಹೋಗಿದ ತಕ್ಷಣ ನೆಟ್ ತೆಗೆದ್ಬಿಟ್ರೆ ನಾಳೆ ಅದನ್ನೇ ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ಈ ಸ್ಟ್ಯಾಂಡ್ ಏನು ಬೇಡ, ಅದಕ್ಕೋಸ್ಕರ ಇದನ್ನು ಇಲ್ಲೇ ಇಟ್ಬಿಡ್ತೀನಿ. ತೆಗ್ದಿದ್ದೆ ತೊಗೊಂಡೋಗೋಣ ಅಂತ, ಮತ್ತೆ ಬೇಡ ಅಂತು. ಮತ್ತು ಅಲ್ಲಿರೋ ಬರೋ ಬಟ್ಟೆಲ್ಲ ಎತ್ಕೊಂಡ್ಬಿಟ್ಟಿದ್ದೀನಿ ನಾನು. ಅದಕ್ಕೋಸ್ಕರ ಇವಾಗ ಇಲ್ಲಿರೋ ಬಟ್ಟೆನೂ ತೊಗೊಂಡೋಗ್ಬೇಕು ಎಮರ್ಜೆನ್ಸಿ, ಯಾಕಂದರೆ ಅಲ್ಲಿ ಜಾಸ್ತಿ ನಂದು ಬಟ್ಟೆ ಇಲ್ಲ, 1-2 ಜೊತೆ ಇರ್ಬೋದೇನೋ, ಆದರೆ ವೀಡಿಯೋ ಮಾಡೋಕ್ಕೆ ಸಾಲಲ್ವಲ್ಲ. ಅದಕ್ಕೋಸ್ಕರ ಇವಾಗ ವೀಡಿಯೋ ಮಾಡೋಕ್ಕೆ ಟೀ ಶರ್ಟ್ಸು ಮತ್ತು ಪ್ಯಾಂಟು ತೊಗೋತಾ ಇದ್ದೀನಿ. ಮತ್ತು ಇವಾಗ ಮಿಕ್ಕಿರೋ ಬಟ್ಟೆನ ತುಂಬೋಣ. ಓಕೆ ಪೀಸ್ ಇವಾಗ ಬ್ಯಾಗೆಲ್ಲ ತುಂಬ ಫುಲ್ಲು ತುಂಬೋಗಿದೆ. ನೆಕ್ಸ್ಟ್ ಯಾವ ಐಟಮು ಹಾಕೋಕ್ಕಲ್ಲ, ಅಷ್ಟು ತುಂಬೋಗ್ಬಿಟ್ಟಿದೆ. ಆದರೆ ಇನ್ನೂ ನಂದು ಟೀ ಶರ್ಟ್ಸ್ ಇದೆ, ಮತ್ತು ಇನ್ನು ನಂದು ಅಡುಗೆ ಮನೆ ಐಟಮ್ಸ್ ಏನದು ಪೀನಟ್ ಬಟರ್ ನೋಡಿ, ಇದು ಇಲ್ಲಿ ನಾನು ಯೂಸೇ ಮಾಡ್ತಿಲ್ಲ. ಸರಿನಾ, ಅದಕ್ಕೋಸ್ಕರ ಅದನ್ನು ಊರಿಗೆ ತೊಗೊಂಡೋಗಿಬಿಡೋಣ. ಹೆಂಗೂ ವೀಕ್ಲಿ 2 ವೀಕ್ಸ್ ಒಂದ್ಸರಿ ಹೋಗ್ತೀನಲ್ಲ, ಆವಾಗ ಬೇಕಾದ್ರೆ ತಿನ್ಬೋದು, ಇಲ್ಲ ಅವರು ಡೈಲಿ ಯೂಸ್ ಮಾಡ್ಕೊಳ್ಳಿ ಅಂತ ಇದನ್ನು ಬೇರೆ ತೊಗೋಬೇಕು. ಆಮೇಲೆ ಚಾಕೋಸ್ ತೊಗೋಬೇಕು, ಯಾಕಂದ್ರೆ ಚಾಕೋಸ್ ನಂಗೆ ಬೇರೆವಣಿಗೂ ಇಷ್ಟ ಆಗಿಲ್ಲ. ಸರಿನಾ, ಅದು ಒಂದ್ಸರಿ ಏನೋ ತಿನ್ಬೋದಷ್ಟೇ, ತಿನ್ನೋಕ್ಕಾಗಲ್ಲ. ಚಾಕೋಸ್ ಹಾಕ್ಬಿಟ್ರೆ ನನ್ನ ತಂಗಿ ತಿನ್ಕೊಂಡ್ಬಿಡ್ತಾಳೆ. ಅದಕ್ಕೋಸ್ಕರ ಇವಾಗ ಚಾಕೋಸ್ ತೊಗೋಬೇಕು, ಮತ್ತು ಇದು ತೊಗೋಬೇಕು. ಇನ್ನೇನೋ ಸದ್ಯಕ್ಕಷ್ಟೇ ಅನಿಸುತ್ತೆ, ಅಷ್ಟೇ. ಇದು ತೊಗೋಬೇಕು ಮತ್ತು ಟೀ ಶರ್ಟ್ಸು, ಅದಕ್ಕೋಸ್ಕರ ಇವಾಗ ಇನ್ನೊಂದು ಬ್ಯಾಗ್ ಬೇಕು. ಓಕೆ ಪೀಸ್ ಇವಾಗ ಹೆಂಗೂ ಎಕ್ಸ್ಟ್ರಾ ಬ್ಯಾಗ್ ತೊಗೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಇವಾಗ ನಾನೊಂದು ರಿಮೋಟ್ ತೋರಿಸಿದ್ನಲ್ಲ, ಇದು ವರ್ಕ್ ಆಗ್ತಿಲ್ಲ ಅಂತ, ಅದಕ್ಕೋಸ್ಕರ ಇವಾಗ ಇದನ್ನು ತೊಗೊಂಡ್ಬಿಡ್ತೀನಿ. ಯಾಕಂದರೆ ನನಗೆ ಇಲ್ಲಿ ಅಂಗಡಿಗಳು ಅಷ್ಟಾಗಿ ಗೊತ್ತಿಲ್ಲ, ರಾಮನಗರದಲ್ಲಾದರೆ ನನಗೆ ಸ್ವಲ್ಪ ಗೊತ್ತು. ಅದಕ್ಕೋಸ್ಕರ ಇದನ್ನು ತೊಗೊಂಡ್ಬಿಟ್ರೆ ಇವಾಗ ಬರೋ 1 ವೀಕಲ್ಲಿ ಇದನ್ನು ಬೇಕಾದ್ರೆ ರೆಡಿ ಮಾಡಿಸ್ಕೊಂಡು ಬರ್ಬೋದು ರಿಮೋಟ್ನ. ಅದಕ್ಕೋಸ್ಕರ ಇದು ಲೈಟು ಮತ್ತು ರಿಮೋಟ್ ಎರಡೂ ತೊಗೋತಾ ಇದ್ದೀನಿ. ಎಲ್ಲ ತೆಗೆದಿಟ್ಬಿಟ್ಟಿದ್ದೀನಿ, ದಾರ ಎಲ್ಲ ಬಿಚ್ಚೋಗ್ಬಿಟ್ಟಿದೆ, ಎಲ್ಲ ಪರವಾಗಿಲ್ಲ, ಹಿಂಗೆ ತೊಗೊಂಡು ಹೋಗ್ತೀನಿ. ಇದೊಂದು ಮತ್ತು ರಿಂಗ್ ಲೈಟ್ ತೊಗೊಳ್ಳ ಬೇಡವಾ ಅಂತ ಯೋಚನೆ ಮಾಡಿದೆ. ಯಾಕಂದರೆ ಸ್ಟ್ಯಾಂಡ್ ಅದು ನಾನು ನಾರ್ಮಲ್ ಲೈಟ್ ಯೂಸ್ ಮಾಡೋಕ್ಕಾಗಲ್ಲ, ತೊಗೊಂಡ್ಬಿಡ್ತೀನಿ ರಿಂಗ್ ಲೈಟ್ನ. ನಾಳೆಯಿಂದ ರಿಂಗ್ ಲೈಟಲ್ಲಿ ವರ್ಕೌಟ್ ವೀಡಿಯೋಸ್ ಇಷ್ಟು ತೊಗೊಂಡಿದ್ದೀನಿ. ಇವಾಗ ಇನ್ನೇನು ಬೇಕಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ನಾನು ಬರ್ತಾ ಕೂಲಿಂಗ್ ಗ್ಲಾಸು, ಸನ್ ಗ್ಲಾಸಸ್ ಎಲ್ಲ ತಂದುಬಿಟ್ಟಿದ್ದೆ ಇಲ್ಲೇ. ಅದ್ರ ಜೊತೆಗೆ ಅದು ಒಂದೇ ಬಾಕ್ಸಲ್ಲಿ ಎಲ್ಲ ಇಟ್ಟಿದ್ವಿ. ಸರಿನಾ, ಆದರೆ ನಮ್ಮ ಅಮ್ಮಂದು, ನನ್ನ ತಂಗಿದು ಎಲ್ಲ ಇದೆ. ಅವ್ರ ಪಾಪ ಕೇಳ್ತಾಯಿದ್ರು, ಎಲ್ಲೂ ಹೋಗಿಲ್ಲ, ಅದು ಇಲ್ಲಿ ತಂದಿಕ್ಕು ಅಂತ. ಇವಾಗ ಅದನ್ನು ತೊಗೊಂಡೋಗ್ತೀನಿ. ಇವಾಗ ಅವ್ರ ಕೂಲಿಂಗ್ ಗ್ಲಾಸ್ ಎಲ್ಲ ತೊಗೊಂಡಿದ್ದೀನಿ. ಮತ್ತು ಇವಾಗ ನಾನು ಹೋಗ್ಬೇಕಾದ್ರೆ, ಗಾಡೀಲಿ ಹೋಗ್ಬೇಕಾದ್ರೆ, ಹೋದ ವೀಕು ಅಲ್ಲ ಅದ್ರ ವೀಕು ಊರಿಗೆ ಹೋಗ್ಬೇಕಾದ್ರೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಗಾಡೀಲಿ ಹೋಗಿದೆ, ಹೆಲ್ಮೆಟ್ ಹಾಕ್ಕೊಂಡು. ಅದು ಮುರಿದೇ ಹೋಯ್ತು. ಅದಕ್ಕೋಸ್ಕರ ಇವಾಗ ಹಾಕೊಂಡು ಹೋಗೋಣ ಅಂದರೆ ಭಯ ನನಗೆ, ಮತ್ತೆ ಅಲ್ಲಿ ಮುರಿದೋಗ್ಬಿಡುತ್ತೆ ಅಂತ. ಮತ್ತು ಹೆಲ್ಮೆಟ್ ಯಾವ ಸನ್ ಗ್ಲಾಸ್ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ ನನಗೆ, ಅದಕ್ಕೆ ಹಾಕ್ಕೊಂಡೋಗಿ ಮಿಸ್ಟೇಕ್ ಮಾಡಿಬಿಟ್ಟೆ ನಾನು.
ಅದಕ್ಕೋಸ್ಕರ ಇವಾಗ ಹಾಕ್ಕೊಂಡು ಹೋಗಲ್ಲ, ಕ್ಯಾನ್ಸಲ್ಲು. ಮ್ಯಾಚಿಂಗ್ ಸನ್ಗ್ಲಾಸ್ ಇತ್ತು, ಕರೆಕ್ಟಾಗಿ ಆರೆಂಜ್ ಕಲರ್ ಇತ್ತು, ಸಕ್ಕತ್ತಾಗಿತ್ತು ಕಾಣಿಸೋದು. ಆದರೂ ಬೇಡ, ಇವಾಗ ಇಲ್ಲೇ ಇಟ್ಬಿಟ್ಟು ಇವಾಗ ಎಷ್ಟು ಬೇಕೋ ಅಷ್ಟು ತೊಗೊಂಡು ಹೋಗ್ತೀನಿ. ಇವಾಗ ಇಷ್ಟೇ ಅನಿಸುತ್ತೆ ಸದ್ಯಕ್ಕೆ, ಇಷ್ಟು ತೊಗೊಂಡು ಇವಾಗ ಹೊರಡ್ತಾ ಇರೋದೆ. ಲೆಟ್ಸ್ ಗೋ. ಓಕೆ ಪೀಸ್, ಇವಾಗ ಇಷ್ಟೊತ್ತಕ್ಕ ನಾನು ದುಡ್ತಿರೋದು ಲೆಕ್ಕ ಹಾಕ್ತಿದ್ದೆ. ಇವಾಗ ಲೆಕ್ಕ ಎಲ್ಲ ಕೌಂಟ್ ಎಲ್ಲ ಆದಮೇಲೆ ಕೆಲಸ ಎಲ್ಲ ಮಾಡಿರೋದು. ಇವಾಗ ನೆಕ್ಸ್ಟ್ ಇವಾಗ ಹೋಗಿ ಇವತ್ತಾಲೆ 1ನೇ ತಾರೀಕು, ಅದಕ್ಕೋಸ್ಕರ ಇವಾಗ ಮೇಲ್ ಹೋಗಿ ಓನರ್ಗೆ ಬಾಡಿಗೆ ಕಟ್ಬಿಡ್ಬೇಕು. ಅದಕ್ಕೋಸ್ಕರ ಇವಾಗ ಬನ್ನಿ, ಇವಾಗ ಬಾಡಿಗೆ ಕೊಟ್ಬಿಟ್ಟು ಬಂದು ಹೊರಡ್ತಾ ಇರೋದೆ. ಓಕೆ ಪೀಸ್, ಇವಾಗ ಹೊರಟಿದ್ದೀನಿ, ಎಲ್ಲ ಫುಲ್ ರೆಡಿಯಾಗಿದೆ. ನೋಡಿ, ನಿನ್ನೆ ನಿಲ್ಸಿದ್ದು ಗಾಡಿ ನೈಟು 12 ಗಂಟೆಗೆ ಅನ್ಸಿದ್ದು, 11:15 12 ಗಂಟೆ ಆಗ್ತಿದೆ ನೋಡಿ. ಅದೇ ಗಾಡಿ ಸೀಟ್ ಮೇಲೆಲ್ಲ ಬೆಕ್ಕು ಓಡಾಡಿ ಡ್ಯಾನ್ಸ್ ಆಡಿ ಕುತ್ಕೊಂಡು ಹೋಗ್ಬಿಟ್ಟೈತೆ. ಡೈಲಿ ಹಿಂಗೆ ಮಾಡ್ತಾಯಿದ್ರೆ ನಾನು ನೈಟ್ ಒಂದು ಗಾಡಿ ನಿಲ್ಸಂಗಿಲ್ಲ, ಇದ್ರ ಮೇಲೆ ಕುತ್ಕೊಂಡು ಓಡಾಡಬೇಕು. ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಫುಲ್ಲು ಗಾಡಿಗೆ ತುಂಬಿಬಿಟ್ಟು ಇವಾಗ ಹೊರಟ್ಬಿಡೋಣ. ಲೆಟ್ಸ್ ಗೋ. ಓಕೆ ಪೀಸ್, ಇವಾಗೆಲ್ಲ ಲೋಡ್ ಮಾಡಿದ್ದೀನಿ. ಇವಾಗ ಮುಂದೆ ಈ ಬ್ಯಾಗ್ ಇಕ್ಕೋತೀನಿ, ಇದನ್ನು ತಗೊಳಕೊಳ್ತೀನಿ ಇವಾಗ ಬ್ಯಾಗ್ನ. ಮತ್ತು ಕಸ ಇವತ್ತು ಬೇಗ ಎದೊಳ್ಳಿಲ್ಲ, ನಾನು ಲೇಟಾಗಿ ಎದ್ಬಿಟ್ಟೆ, ಅದಕ್ಕೋಸ್ಕರ ಕಸ ಅವ್ರು ಹೊಂಟೋಗ್ಬಿಟ್ರು. ಇವಾಗ ನಾನೇ ತೊಗೊಂಡು ಆಚೆಲ್ಲಾರು ಹಾಕಬೇಕು. ಮತ್ತು ಶೂಸು ಹಾಕ್ಬಿಟ್ಟಿದ್ದೀನಿ ನಾನು, ಸರಿ ನಂದು ಹಳೇದು ವರ್ಕಿಂಗ್ ಶೂಸು. ನಾನು ಇವಾಗ ಊರಿಗೆ ಹೋಗ್ತಾಯಿದ್ದೀನಲ್ಲ, ನನಗೆ ತೊಗೋಬೇಕು ಹೊಸದು. 1 hour later. ಓಕೆ ಪೀಸ್, ಇವಾಗ ನಾನು ರಾಮನಗರದಲ್ಲಿದ್ದೀನಿ. ರಾಮನಗರದಲ್ಲಿ ಸ್ವಲ್ಪ ಎಂಟ್ರಿ ಆಗಿದ ತಕ್ಷಣ ಸ್ವಲ್ಪ ಐಟಮ್ಸ್ ತೊಗೋಬೇಕಿತ್ತು ಮನೆಗೆ. ಅಂದರೆ ಪನ್ನೀರ್ ತೊಗೋಬೇಕಂತೆ ಏನೋ, ಮತ್ತೆ ಹೋಯ್ತು ಹಂಗೆ ಸ್ವಲ್ಪ ತಿಂಡಿ ತೊಗೊಂಡೋಗೋಣ ಅಂತ ಸ್ಟಾಪ್ ಹಾಕಿದ್ದೀನಿ ಇಲ್ಲಿ ಎಂಟ್ರೆನ್ಸಲ್ಲೇ ರಾಮನಗರದಲ್ಲಿ. ಇವಾಗ ಬನ್ನಿ ಏನೇನು ಐಟಮ್ ಬೇಕೋ ನೋಡಿಕೊಂಡು ತೊಗೊಂಬೋಣ ಹಾಗೆ. ಓಕೆ ಪೀಸ್, ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ ನಾನು. ಸುಮ್ಮನೆದ್ದು ನಮ್ಮನ್ನು ಪಕ್ಕ ಹೋಗಿತಾರೆ ಮನೆಗೆ ಹೋದ್ಮೇಲೆ. ಚೀಸ್ ತೊಗೊಂಡೆ ಏನಾದ್ರು ಮಾಡೋಣ ಅಂತ, ಪನ್ನೀರು ಮತ್ತು ಸ್ನಿಕ್ಕರ್ಸ್ ತೊಗೊಂಡು ಇಷ್ಟು ತೊಗೊಂಡಿದ್ದೀನಿ ಮನೆಗೆ. A few moments later. ಓಕೆ ವೆಪೀಸ್, ಇವಾಗ ಮನೆಗೆ ಬಂದಾಯಿತು. ಮನೆಗೆ ಬಂದಾದ್ಮೇಲೆ ಇವಾಗ ಅಲ್ಲಿರೋ ಬ್ಯಾಗ್ಗಳನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ನಾನು ಯಾವತ್ತು ಸೆಕೆಂಡ್ ಡೇ ವರ್ಕೌಟ್ದು ವೀಡಿಯೋ ಮಾಡಿದ್ದೆ. ಏನೇನು ವರ್ಕೌಟ್ ಮಾಡಿದ್ದೀನಿ ಏನೇನು ಅಂತೆಲ್ಲ ವೀಡಿಯೋ ಮಾಡಿದ್ದೆ. ಅದನ್ನು ಅಪ್ಲೋಡೇ ಮಾಡಿಲ್ಲ, ಯಾಕಂದರೆ ನಂದು ನೆಟ್ ಪ್ಯಾಕ್ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಇವಾಗ ಇಲ್ಲಿ ಫ್ರೀ ವೈಫೈ ಇರೋದ್ರಿಂದ, ಅಂದರೆ ಫ್ರೀ ವೈಫೈ ಅಂದರೆ ಮನೆಗೆ ವೈಫೈ ಹಾಕ್ಸ್ಕೊಂಡಿರೋದ್ರಿಂದ ಇವಾಗ ಇಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಇವಾಗ ನಾನು ಎಡಿಟು ಮಾಡಿಲ್ಲ, ಅದಕ್ಕೋಸ್ಕರ ಇವಾಗ ಎಡಿಟ್ ಮಾಡಿಬಿಟ್ಟು ಅದೆಲ್ಲ ಕ್ಲಿಯರ್ ಮಾಡಿಬಿಟ್ಟು ನಿಮಗೆ ಆಮೇಲೆ ಸಿಗ್ತೀನಿ. ಬಾಯ್. 2000 years later. ಓಕೆ ಪೀಸ್, ಇವಾಗ ಟೈಮ್ ಆಗಿದೆ 6:30. ನಾವಿವಾಗ ಅಮ್ಮನ ಸ್ವಲ್ಪ ಟೈಲರಿಂಗ್ ಕೆಲಸ ಇತ್ತು, ಅದಕ್ಕೋಸ್ಕರ ಇವಾಗ ಆಚೆ ಬಂದಿದ್ದು. ಇವಾಗ ನೆಕ್ಸ್ಟು ಅದು ಉಡುಪಿ ಹೋಟೆಲ್ಗೆ ಹೋಗಬೇಕು. ಉಡುಪಿ ಹೋಟೆಲಲ್ಲಿ ಕಾಫಿ ಸಕ್ಕತ್ತಾಗಿರುತ್ತಂತೆ, ಅಮ್ಮನ ರೆಕಮೆಂಡೇಷನು. ಕಾಫಿ ಚೆನ್ನಾಗಿರುತ್ತೆ, ಹೋಗೋಣ ಅಂತ ಇವಾಗ ಕಾಫಿ ಕುಡಿಯೋಕ್ಕೆ ಹೋಗ್ತಾಯಿದ್ದೀವಿ. ನನ್ನ ತಂಗಿ ಬಂದಿಲ್ಲ, ಯಾಕಂದರೆ ಅವಳು ಕಾಫಿ ಕುಡಿಯೋಲ್ಲ, ಮನೇಲಿ ಹೋಮ್ವರ್ಕ್ ಮಾಡ್ಕೊಂಡು ಕುಂತವಳೆ. ಇವಾಗ ಹೋಗಿ ಕಾಫಿ ಕುಡ್ಕೊಂಡು ಮತ್ತೆ ಮನೆಗೆ ಬರೋಣ. ಮತ್ತು ಇವತ್ತೇನು ಕಂಟೆಂಟ್ ಇಲ್ಲ ಅನಿಸುತ್ತೆ, ಇಲ್ಲೇ ಎಂಡ್ ಮಾಡ್ತೀನಿ. ಇದಕ್ಕೋಸ್ಕರ ನಿಮ್ಮ ವೀಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವೀಡಿಯೋ ಬರುತ್ತೆ, ಅಂದರೆ ಕರ್ಗ ಸ್ಟಾರ್ಟ್ ಆಗ್ತಿದೆ. ನಾಳೆ ರೇವಣ ಸಿದ್ದೇಶ್ವರನ ಕರ್ಗ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಸರಿನಾ. ಅದಕ್ಕೋಸ್ಕರ ಇವಾಗ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಗೆ ರೆಕಮೆಂಡ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ.